ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ಇದರಲ್ಲಿ ಕಾಶಿ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ನಮಗನಿಸ್ತಾ ಇದೆ. ಹಾಗಾದ್ರೆ ಇನ್ಯಾರು ಮಾಡಿರ್ಬೋದು ಸರ್? ಸರ್, ನಂಗೂ ಬಾಬುಗೂ ಏನು ಕನೆಕ್ಷನ್ ಇಲ್ವಲ್ಲ ಸರ್? ಅವನ್ಗೆ ಯಾಕೆ ನನ್ನ ಮೇಲೆ ಕೋಪ? ನಿಮ್ಮ ಮೇಲೆ ಕೋಪ ಇರಬೇಕು ಅಂತ ಇಲ್ಲ, ನಿಮ್ಮನ್ನು ಕೊಲೆ ಮಾಡಬೇಕು ಅಂತ ಬೇರೆ ಯಾರಾದ್ರೂ ಹೈರ್ ಮಾಡಿರ್ಬೋದಲ್ಲ. ಏನ್ ತೀರ್ಥ ಒಂದು ಗಂಟು ಬಿತ್ತಾ ಇದ್ದ ಹಾಗೆ ಇನ್ನೊಂದು ಕಗ್ಗಂಟು ಸಿಗ್ತಾ ಇದೆಯಲ್ಲ. ಕಮಿಷನರ್ ಸರ್, ಆದಷ್ಟು ಬೇಗ ನೀವು ಇವನ್ನ ಹಿಡೀರಿ, ಆಗ ಕಲ್ಪ್ರಿಟ್ ಯಾರು ಅಂತ ಗೊತ್ತಾಗುತ್ತೆ. ಆದರೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೇನೆ. ಯಾವುದೇ ಕಾರಣಕ್ಕೂ ಇವನು ನಮ್ಮ ಪಕ್ಷದ ಕಾರ್ಯಕರ್ತ ಅನ್ನೋ ವಿಚಾರ ಯಾರಿಗೂ ಗೊತ್ತಾಗಬಾರ್ದು. ಅದನ್ನ ನೀವು ರಹಸ್ಯವಾಗಿಡಬೇಕು, ಇಲ್ಲಾಂದ್ರೆ ನಮ್ಮ ಪಕ್ಷಕ್ಕೆ ಕೆಟ್ಟ ಹೆಸರು ಬರುತ್ತಪ್ಪ. ಈಗಾಗಲೇ ಅಪಪ್ರಚಾರ ಆಗ್ತಿರೋ ಹಾಗೆ ಇದನ್ನೆಲ್ಲ ಅನುಕಂಪ ಪಡೆಯೋದಕ್ಕೆ ಸ್ವತಃ ನಾವೇ ಕ್ರಿಯೇಟ್ ಮಾಡ್ತಿದ್ದೀವಿ ಅನ್ನೋ ಆರೋಪನೂ ನಾವು ಹೊರಬೇಕಾಗುತ್ತೆ. ಡೋಂಟ್ ವರಿ ಸರ್, ಅದು ಗೌಪ್ಯವಾಗಿ ನಡೆಯುತ್ತೆ. ನಾನು ಅದಕ್ಕೋಸ್ಕರ ಈಗ 3 ಇನ್ಸ್ಪೆಕ್ಟರ್ ಸ್ಕ್ವಾಡ್ ಮಾಡಿದ್ದೀನಿ. ತೀರ್ಥ ಅವರೇ, ನಮಗೆ ನಿಮ್ಮಿಂದ ಬಾಬು ವಿಷಯ ಸ್ವಲ್ಪ ತಿಳ್ಕೋಬೇಕಾಗಿದೆ. ನಿಮ್ಮ ಪಕ್ಷದ ಕಾರ್ಯಕರ್ತರು ಬಾಬುವಿನ ಸ್ನೇಹಿತರನ್ನ ನಮ್ಮ ಸ್ಟೇಷನ್ಗೆ ಕಳಿಸಿ, ಅವನ ನಡತೆ, ಅವರು ಯಾರ್ಯಾರನ್ನ ಮೀಟ್ ಮಾಡ್ತಾ ಇದ್ರು ಆ ಇನ್ಫಾರ್ಮೇಶನ್ ನಾವು ತಿಳ್ಕೋಬೇಕಾಗಿದೆ. ಓಕೆ ಸರ್. ಅಪ್ಪ ಭಗವಂತ, ಯಾಕಪ್ಪ ದೇವ್ರೆ ನಮ್ಮ ಮನೆನ ನಮ್ಮ ಜನನ ಹಿಂಗ್ ಕಾಡ್ತಿದೀಯ? ನಮ್ದೇನಾರ ತೆಪ್ಪಾಗಿದ್ರೆ ಹೇಳ್ಬಿಡಪ್ಪ. ಅಪ್ಪ ಏನಪ್ಪ ನೀನು ಸಣ್ಣ ಮಗು ತರ? ಇನ್ನೇನಮ್ಮ, ಅಲ್ಲಕ್ಕನವ ಅಂತ ಶ್ರೀಮಂತರ ಮೇಲೆ ಹುಟ್ಟವನೇ ಅವನು. ಅವನ್ಗಲ್ಲಿ ಹೇಳೋರು ಕೇಳೋರು ಯಾರು ಇಲ್ವೇನವ? ಹಿಂಗ ಮೈ ಮೇಲೆ ಜ್ಞಾನ ಇಲ್ದಂಗೆ ಕುಡಿದ್ಬಿಟ್ಟು ಗಾಡಿ ಗುದ್ಸದೇನವ? ಎಲ್ರು ಹೇಳ್ತಾರಪ್ಪ, ಆದ್ರೆ ಕೇಳೋರ್ ಇರ್ಬೇಕಲ್ವಾ? ಆನೆ ನಡೆದಿದ್ದೇ ದಾರಿ ಅಂತ ಚಿಕ್ಕೋರ್ ಮಾಡಿದ್ದೇ ಸರಿ ಅಂತ ನಡೆದ್ರೆ ದೊಡ್ಡೋರ್ ತಾನೇ ಏನ್ ಮಾಡ್ತಾರೆ ಹೇಳು? ಹಂಗಂದ್ರೆ ಹೆಂಗವ ಮಗಳೇ? ಆ ಹುಡುಗನಿಗೆ ಬುದ್ಧಿ ಹೇಳೋರು ಯಾರೊಬ್ರು ಬೇಕಲ್ವಾ? ನೀನಾರು ಸ್ವಲ್ಪ ಹೇಳ್ಬಾರ್ದೇನವ? ಅಪ್ಪ ನಾನೇನ್ ಮಾಡ್ಲಿ? ಈಗ ತಾನೇ ಅವ್ರ ಮನೇಲಿ ಬೇರೂರ್ತಿದ್ದೀನಿ. ಆ ಮನೇಲಿ ದೊಡ್ಡೋರ್ ಹೇಳೋ ಮಾತೆ ಕೇಳಲ್ಲ ಅವರು. ಅಂತದ್ರಲ್ಲಿ ನನ್ ಮಾತ್ ಕೇಳ್ತಾರ? ಅದು ಅಲ್ದೆ ನಾನು ಅವ್ರ ಹತ್ರ ಹೆಚ್ಚಿಗೆ ಮಾತಾಡಲ್ಲಪ್ಪ. ಮಾತಾಡಲ್ಲ ಅಂತ ಸುಮ್ಮನಿದ್ರೆ ಆಯ್ತದೇನವ? ನೀನು ಆ ಮನೆ ಸೊಸೆ, ಹಿಂಗಲ್ಲ ಹಿಂಗೆ ಈ ದಾರಿಲಿ ಹೋಗು ಅಂತ ತಿದ್ದಬೇಕು. ಅದು ನಿನ್ನ ಕರ್ತವ್ಯ ಕಣ ತಾಯಿ. ನೀನು ಅವ್ರನ್ನೆಲ್ಲ ಬದಲಾಯಿಸ್ಬೇಕು ಕಣವ. ಪ್ರಯತ್ನ ಪಡವ, ಆಯ್ತದೆ. ಪರಿಸ್ಥಿತಿ ಮಿತಿ ಮೀರೋಗಿದೆಪ್ಪ. ಈಗಾಗ್ಲೇ ಅವರು ಕುಡ್ತದ ಚಟಕ್ ಬಿದ್ಬಿಟ್ಟಿದ್ದಾರೆ. ಅದರಿಂದ ಅವ್ರನ್ನ ಹೊರಗಡೆ ತರೋದು ತುಂಬಾ ಕಷ್ಟ. ಏನವ ಹಿಂಗಂತೀಯ? ನಮ್ಮ ಡೇವಿಡ್ ಅಣ್ಣಗಿಂತ ಕುಡಿತಾನ ಅವನು. ದಿನಕ್ಕೆ 24 ಗಂಟೆ ಕುಡಿತಿದ್ದ. ಅವನು ಮನೇಲಿರೋದಕ್ಕಿಂತ ಮೋರಿ ಒಳಗಿದ್ದೇ ಜಾಸ್ತಿ ಕಣವ. ಅವನ್ನ ಕರ್ಕೊಂಡೋಗಿ ಅದ್ಯಾವುದೋ ಕುಡ್ತಾ ಬಿಡಿಸೋ ಆಸ್ಪತ್ರೆ ಸೇರಿಸಿದ್ರು ಕಣವ. 6 ತಿಂಗಳು ಬಿಟ್ಟಿದ್ರು ಅಲ್ಲಿ. ಅಲ್ಲಿಂದ ಹೊರಗೆ ಬಂದ ಮೇಲೆ ಎಣ್ಣೆ ವಾಸನೆ ಕಂಡ್ರೆ ಸಾಕು ವಾಂತಿ ಮಾಡ್ಕತಾನಂತೆ ಕಣವ. ಬದಲು ಮಾಡ್ಬೋದು ಕಣವ ತಾಯಿ. ಅಪ್ಪ, ಡೇವಿಡ್ ಅಣ್ಣಂಗೆ ಬದುಕ್ಬೇಕು ಅನ್ನೋ ಆಸೆ ಇತ್ತು, ಅದಕ್ಕೆ ಸೇರ್ಕೊಂಡ್ರು. 6 ತಿಂಗಳು ಕಷ್ಟಪಟ್ರು, ಕುಡ್ತಾ ಬಿಟ್ರು. ಆದ್ರೆ ಆ ಆಸೆ ಇವ್ರಿಗೂ ಇರ್ಬೇಕಲ್ವಪ್ಪ? ನಾನ್ ಕರ್ಕೊಂಡು ಹೋಗ್ತೀನಿ ಅಂದ್ರು ಮನೆಯವರೆಲ್ಲ ಒಪ್ತಾರ? ಇದೆಲ್ಲ ಆಗು ಹೋಗೋ ಮಾತಲ್ಲಪ್ಪ. ಅದು ಅಲ್ದೆ ಎಲ್ಲಾ ವಿಷಯಕ್ಕೂ ನಾನು ಮೂಗ್ ತೋರಿಸ್ತೀನಿ ಅನ್ನೋ ಮಾತು ಬೇರೆ ಇದೆ. ಈ ವಿಷಯದಲ್ಲೂ ನಾನು ಮಾತಾಡೋದಕ್ ಹೋದ್ರೆ ಹಿರಿಯರ್ನ ಬಿಟ್ಟು ಇವಳ್ಗೆ ಯಾಕೆ ಹಿರಿತಾನ ಅಂತ ಪ್ರಶ್ನೆ ಬರುತ್ತಪ್ಪ. ಇದ್ರ ಬಗ್ಗೆ ನೀನೇನು ಯೋಚನೆ ಮಾಡ್ಬೇಡ. ನೀನ್ ರಾಜಿಗ್ ನೋಡ್ಕೊ. ನಾನ್ ನಾಳೆ ಬರ್ತೀನಿ. ಸುಭಾಷ್ ಅವ್ರಿಗೂ ಏಟಾಗಿದೆ, ಅವ್ರನ್ನು ನೋಡ್ಬೇಕಲ್ವಾ? ರಾಜಿ, ನಾನ್ ಹೋಗ್ ಬರ್ತೀನಿ ಕಣೆ. ಬರ್ತೀನಪ್ಪ. ಹುಷಾರ್ ಕಣವ. ರಾಜಿ, ಇರವ ಬಿಸಿನೀರ್ ಕಾಯಿಸ್ಕೊ ಬರ್ತೀನಿ. ಹೋಗ್ ಬರ್ತೀನಪ್ಪ, ಹುಷಾರು. ಶಾಂತಕ್ಕ ಅಕ್ಕ, ಏನ್ ಸುಮಿ ಅಷ್ಟ್ ಅರ್ಜೆಂಟ್ ಆಗಿ ಬರಕ್ ಹೇಳ್ದೆ? ಯಾಕೆ, ಏನಾಯ್ತು? ಏನಿಲ್ಲ ಅಕ್ಕ, ರಾಜಿಗೆ
ಸಣ್ಣದಾಗ ಆಕ್ಸಿಡೆಂಟ್ ಆಗಿದೆ. ಆಕ್ಸಿಡೆಂಟಾ ರಾಜಿ? ಅಕ್ಕ, ನೀನ್ ಗಾಬರಿ ಪಡ್ಕೊಳ್ಳೋಂಥದ್ದು ಏನೂ ಆಗಿಲ್ಲ. ಸಣ್ಣದಾಗ ಕೈಗೆ ಏಟಾಗಿದೆ ಅಷ್ಟೇ. 1 ವಾರ ವಿಶ್ರಾಂತಿ ತಗೊಂಡ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿದೆ ಡಾಕ್ಟ್ರು. ನಿನ್ನಿಂದ ಒಂದ್ ಸಹಾಯ ಆಗ್ಬೋದಾ ಅಕ್ಕ? ಅದೇನ್ ಹೇಳ್ ಸುಮಿ? ಏನಿಲ್ಲ, ರಾಜಿ ಕೈಗೆ ಬ್ಯಾಂಡೇಜ್ ಹಾಕೋರಲ್ಲ, ಅವಳಿಗೆ ಕೆಲಸ ಮಾಡೋದಕ್ಕಾಗಲ್ಲ. ನೀನು ಅವಳಿಗೆ ಏನೇನು ಬೇಕು ಅದನ್ನ ಮಾಡ್ಕೊಡ್ತೀಯಾ? ಬೇಕಾದ್ರೆ ಅದಕ್ಕೆ ಎಷ್ಟಾಗುತ್ತೆ ಅಂತ ಕೇಳು, ನಾನು ಕೊಡ್ತೀನಿ. ಹಾಕ್ತೀನಿ ನೋಡು. ಏನೇ ದುಡ್ಡು ಕೊಡ್ತೀನಿ ಅಂತ ಎಲ್ಲ ಮಾತಾಡ್ತಾ ಇದೀಯಾ? ನೀನ್ ಸಹಾಯ ಮಾಡಿದಾಗ ನಾನ್ ನಿಮಗ್ ದುಡ್ಡು ಕೊಟ್ಟಿದ್ನಾ? ಸುಮಿ, ನೀನೇನು ಚಿಂತೆ ಮಾಡಬೇಡ. ಮನೆ ಕೆಲಸ ಎಲ್ಲ ನಾನೇ ಮಾಡ್ತೀನಿ. ನಾನು ಹೆಂಗಿದ್ರು ಮಾರ್ಕೆಟಿಗೆ ಹೋಗ್ತೀನಿ, ಹಾಗೆ ಇಲ್ಲಿಗೂ ಹೂ ತಂದು ಕೊಡ್ತೀನಿ. ನೀನೇನು ಚಿಂತೆ ಮಾಡಬೇಡ. ತುಂಬಾ ಉಪಕಾರ ಆಯ್ತಕ್ಕ. ಸರಿ, ಹೊತ್ತಾಯ್ತು, ನಾನಿನ್ ಹೋಗಿ ಬರ್ತೀನಿ. ಸರಿ ಸುಮಿ. ಹುಷಾರ್ ಸುಮಿ. ಸರಿ ಅಕ್ಕ. ರಾಜಿ, ರಾಜಿ, ಬಿಡಮ್ಮ, ಬರ್ತೀನಿ. ಬಾಯಿ ಮುಚ್ಕೊಂಡ್ ಬಾರೋ. ಮಾಡಿರೋ ಕೆಲ್ಸಕ್ಕೆ ತಲೆ ಎಲ್ಲ ಹಡ್ತಾನೆ. ಕೂತ್ಕೋ. ನಾಚಿಕೆ ಆಗಲ್ವಾ ನಿನ್ಗೆ? ನಿನ್ ಹುಚ್ಚಾಟದಿಂದ ಒಂದ್ ಜೀವನೇ ಹೋಗ್ಬಿಡ್ತಿತ್ತಲ್ಲೋ. ಅಮ್ಮ, ಇವಾಗ ಯಾರು ಸತ್ತಿಲ್ಲ, ಅವಳು ಬದುಕಿದಳ್ ತಾನೆ. ಬಾರಿಸ್ತೀನಿ ನೋಡು. ಅನ್ಯಾಯವಾಗಿ ಆ ಹುಡುಗಿಗೆ ಆಕ್ಸಿಡೆಂಟ್ ಮಾಡ್ಬಿಟ್ಟು ಸತ್ತಿಲ್ವಲ್ಲ ಅಂತ ಕೇಳ್ತಿಯಲ್ಲ, ನಾಚಿಕೆ ಆಗಲ್ಲ ನಿನ್ಗೆ? ನಿನ್ನಿಂದ ಈ ಮನೆ ಮರ್ಯಾದೆ ಎಲ್ಲ ಹೋಗ್ತಾ ಇದೆ. ಪದೇ ಪದೇ ನನ್ನಿಂದ ಮರ್ಯಾದೆ ಹೋಗುತ್ತೆ ಅಂದ್ರೆ ಚೆನ್ನಾಗಿರಲ್ಲ. ಏನ್ ನಾನ್ ನೋಡಿಲ್ವಾ ನೀವು ನಿಮ್ ಮರ್ಯಾದೆಗಳೇನು ಅಂತ? ಹತ್ರ ಮಾತಾಡೋ ಮಾತೇನೋ ಇದು? ಬೆಳೆದ ಮಗಂಗೆ ಯಾವ ತಾಯಿನೂ ಈ ತರ ಮಾತಾಡಲ್ಲ ಅಮ್ಮ. ಮಗ ಸರಿಯಾಗಿದ್ರೆ ಯಾವ ತಾಯಿಯೂ ಈ ತರ ಮಾತಾಡೋದಿಲ್ಲ. ನೀವ್ ಸರಿಯಾಗಿದ್ದೀರಾ, ನಂಗೆ ಪರಿಸ್ಥಿತಿನ ಬರ್ತೀರಿ. ರಿಚ್ ಬೇಡ. ಅತ್ತೆ, ನೀವ್ ಕಿರ್ಚ್ತಾ ಇರೋದು ಮೇಲ್ವರೆಗೂ ಕೇಳಿಸ್ತಾ ಇದೆ. ಯಾಕೆ ಹಾಗ ಅವನನ್ನ ಬೈತಾ ಇದ್ದೀರಾ? ಬಾಮ ಬಾ. ಅವ್ನ್ ಕೇಳ್ದಾಗೆಲ್ಲ ಕುಡಿಯೋದಿಕ್ ದುಡ್ಡು ಕೊಟ್ಟಿಯಲ್ಲ, ನೋಡಿದ್ಯಾ ಅವನ್ ಸ್ಥಿತಿನ? ಅಯ್ಯೋ, ಇದ್ ಒಳ್ಳೆ ಕಥೆ ಆಯ್ತು. ಇಷ್ಟೊತ್ತು ಇವನಕ್ ಬೈತಾ ಇದ್ರಿ, ಈಗ ನಾನ್ ಪ್ರಶ್ನೆ ಮಾಡ್ದೆ ಅಂತ ನನಗ್ ಬೈತಾ ಇದ್ದೀರಾ? ಇಲ್ಲಿ ತಪ್ಪಿರೋದು ನಮ್ದಲ್ಲ, ನಿಮ್ದು. ಹೌದು, ಎಲ್ಲ ಪ್ರಾಬ್ಲಮ್ ನನ್ನಿಂದಾನೆ. ನಿಮ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಿ 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 ನಾನ್ ಸತ್ತೋಗ್ತೇನೆ ಅಷ್ಟೇ. ಅಮ್ಮ, ಬೈಯೋದ್ ಬಿಟ್ಟು ಏನಾಯ್ತು ಅಂತ ಹೇಳ್ಬಾರ್ದಾ? ಮುಚ್ಚ ಬಾಯಿ. ನೀನ್ ಅವನಿಗೆ ಅಣ್ಣ ತಾನೆ, ನಿನ್ ತಮ್ಮ ದಿನಾ ಕುಡ್ಕೊಂಡ್ ಬರ್ತಾ ಇದ್ದಾನೆ. ಅವನಿಗೆ 4 ಬೀಗದ ಬುದ್ಧಿ ಹೇಳ್ಬೇಕು ಅನ್ನೋ ಜ್ಞಾನ ಇಲ್ಲ ನಿಂಗೆ? ನಾನ್ ಹೇಳಿಲ್ವಾ ಅಜಯ್, ಇವ್ರು ಬೈಬೇಕಾದ್ರೆ ಯಾರಾದ್ರೂ ಇವ್ರ ಎದುರಿಗೆ ನಿಂತ್ರೆ ಅವ್ರಿಗೂ ಸೇರ್ಸ್ ಬೈತಾರೆ. ಸಾಧನಾ, ಅಮ್ಮ ಸ್ವಲ್ಪ ಕೂಲ್ ಅಮ್ಮ, ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊತಾ ಇದೀಯಾ? ಅಲ್ಲ, ಅವಳು ಹೇಳಿದ್ರಲ್ಲಿ ತಪ್ಪೇನಿದೆ? ಅವಾಗಿಂದ ಒಂದೇ ಸುಮ್ಮನೆ ಕಿರಿಸ್ತಾ ಇದೀಯ. ಆ ಮಹಾನ್ ಪುರುಷ ಏನ್ ಮಾಡಿದ ಅನ್ನೋದಾದ್ರೂ ಹೇಳ್ತೀಯ ಸ್ವಲ್ಪ? ಅತ್ತೆ, ಸುಮಾ, ರಾಜಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳತ್ತೆ, ಏನು ಸಮಸ್ಯೆ ಇಲ್ಲ. ಅದು ಅವಳಿಗೆ ಕೈಗೆ ಏಟಾಗಿದೆ ಅನ್ನೋದ್ಕಿಂತ ಬ್ಯಾಂಡೇಜ್ ಹಾಕೊಂಡು ಕಾಲೇಜ್ಗೆ ಹೆಂಗ್ ಹೋಗೋದು ಅಂತ ಟೆನ್ಷನ್ ಅಲ್ಲಿ ಇದ್ಲು ಅಷ್ಟೇ. ಬೇಗ ಹುಷಾರಾಗ್ಬಿಡ್ತಾಳತ್ತೆ. ಇನ್ನೊಂದು ವಾರದಲ್ಲಿ ಸರಿ ಹೋಗ್ಬಿಡ್ತಾಳೆ. ಸುಮ್ಮನೆ ಸುಭಾಷ್ ಅವ್ರ ಮೇಲೆ ಯಾಕೆ ರೇಗಾಡ್ತೀರಾ? ಬಿಟ್ಬಿಡಿ, ಹೋಗ್ಲಿ. ಕೇಳಿಸ್ಕೊಂಡ್ರ ಇವಳು ಏನ್ ಹೇಳ್ತಿದ್ದಾಳೆ ಅಂತ ಕೇಳಿಸ್ಕೊಂಡ್ರ? ಇದು ಅವಳು ದೊಡ್ಡ ಮನ್ಸು. ಈಗ್ಲಾದ್ರೆ ಅರ್ಥ ಆಯ್ತಾ? ಕೇಳ್ದಲ್ಲ ನೀನು? ಕೇಳಿದ್ಯಲ್ಲ ಏನಾಯ್ತು ಅಂತ? ನಿನ್ ತಮ್ಮ ಕಂಟು ಪೂರ್ತಿ ಕುಡ್ದು ಮೈ ಮೇಲ್ ಪ್ರಜ್ಞೆನೇ ಇಲ್ದೆ ಪಾಪ ಸುಮನ್ ತಂಗಿ ರಾಜಿಗೆ ಆಕ್ಸಿಡೆಂಟ್ ಮಾಡಿದಾನೆ. ಅವಳ ಕೈ ಮುರಿದೋಯ್ತು, ಗೊತ್ತಾ ನಿಮ್ಗೆ? ಅಷ್ಟೇನಾ? ಅಷ್ಟಕ್ಕೆ ಇಷ್ಟೆಲ್ಲ ರಿಯಾಕ್ಟ್ ಮಾಡ್ತಿದ್ದೀರಾ ಅತ್ತೆ? ಏನಂದೆ? ಅಷ್ಟೇ ನಾನಾ? ಏಟು ನಿನಗಾಗಿಲ್ವಲ್ಲ ಸಾಧನಾ, ಅದಕ್ಕೆ ಅಷ್ಟೇನಾ ಅಂತ ಕೇಳ್ತಿದ್ಯಾ? ಅದೇ ಏಟು ನಿನಗಾಗಿದ್ದಿದ್ರೆ ಆಕಾಶ ಭೂಮಿ ಒಂದ್ ಮಾಡ್ಬಿಡ್ತಿದ್ದೆ ನೀನು. ಎಕ್ಸ್ಕ್ಯೂಸ್ ಮೀ ಪ್ಲೀಸ್. ಅವನು ಹೋಗ್ತಾ ಇದ್ದಿದ್ದು ರೋಡಲ್ಲಿ, ಅವಳು ಹೋಗ್ಬೇಕಾಗಿದ್ದು ಫುಟ್ಪಾತ್ ಮೇಲೆ. ಅವಳು ಯಾಕೆ ರೋಡ್ ಮೇಲೆ ನಡ್ಕೊಂಡು ಹೋಗ್ಬೇಕಿತ್ತು?
ಹಾ ಕೇಳಿ ಅದ್ಕೆ ನಮ್ಮ ಅಮ್ಮಂಗೆ ನಾನ್ ಗುದ್ದೆ ಅನ್ನೋದು ಮಾತ್ರ ತಲೆಗೆ ಬರೋದು. ಅವಳಿಗೆ ಯಾಕೆ ಗುದ್ದಿದೆ? ಇದಕ್ಕಿಂತ ಮುಂಚೆ 100 ಜನ ಕ್ರಾಸ್ ಮಾಡ್ಕೊಂಡು ಬಂದಿರ್ಲಿಲ್ವಾ? ಅವ್ರಿಗೆ ಯಾಕೆ ಗುದ್ಲಿಲ್ಲ ನಾನು? ಮುಚ್ಚ ಬಾಯಿ. ಮಾಡೋ ತಪ್ಪೆಲ್ಲ ಮಾಡ್ಬಿಟ್ಟು ವಾದ ಬೇರೆ ಮಾಡ್ತೀಯನೋ? ಇವನ್ ಯೋಗ್ಯತೆಗೆ ನೀನ್ ಪರ ವಹಿಸ್ಕೊಂಡ್ ಮಾತಾಡ್ತೀಯಾ? ಅತ್ತೆ, ನಾನೇನ್ ಪರ ವಹಿಸ್ಕೊಂಡ್ ಮಾತಾಡ್ತಾ ಇಲ್ಲ. ಇವಳ ತಂಗಿಗೆ ಆಕ್ಸಿಡೆಂಟ್ ಆಗಿದೆ ಅಂತ ನಿಮಗ್ ನೋವು ಆಗ್ತಿದೆ ಹೊರತು ಅಷ್ಟ್ ಬಿಟ್ರೆ ಇದೆಲ್ಲ ಯಾಕಾಯ್ತು ಅಂತ ಯೋಚನೆ ಮಾಡ್ತಿಲ್ಲ ನೀವು. ಇದ್ರಲ್ಲಿ ಯೋಚನೆ ಮಾಡೋದಕ್ಕೆ ಏನಿದೆ? ಇವನ್ ಸ್ಥಿತಿ ನೋಡಿದ್ರೆ ಅರ್ಥ ಆಗಲ್ವಾ? ಪೊಲೀಸ್ ಅವರು ಕಂಪ್ಲೇಂಟ್ ಲಾಂಚ್ ಮಾಡೋದಕ್ಕೆ ರೆಡಿ ಇದ್ರು. ಆದ್ರೆ ಸುಮಾ ಅದೆಲ್ಲ ಬೇಡ ಅಂತ ಹೇಳಿದ್ಲು. ಅದ ಅವಳು ದೊಡ್ಡ ಗುಣ. ಸಾಕ್ ಸುಮ್ನೆ ರಮ್ಮ. ನಾನು ಕಂಡಿದ್ದೀನಿ ಒಳ್ಳೆತನ. ಇವಳಿಂದಾನೆ ನಾನು ಜೈಲ್ ಹೋಗೋ ಹಾಗಾಗಿದ್ದು. ಇವಾಗ ಇವಳು ಕೇಸ್ ಕೊಡಲ್ಲ ಅಂತ ಒಳ್ಳೊಳಾಗ್ಬಿಟ್ಲಂತೆ. ಅವಳು ಕೇಸ್ ಕೊಟ್ಟಿದ್ದಿದ್ರೆ ನಾನು ಕೋರ್ಟಲ್ಲೇ ಮಾತಾಡ್ತಿದ್ದೆ. ಏನು ಬಾಯಿಗೆ ಬಂದಾಗ ಮಾತಾಡ್ತಿದ್ಯಾ? ಬಾಯಿಗೆ ಬಂದಾಗ ಮಾತಾಡ್ತಾರ ನಾನಲ್ಲ, ನೀನು. ಇವಳು ಹಾಳಾದ ಫ್ಯಾಮಿಲಿ ಸಪೋರ್ಟ್ ಮಾಡ್ಕೊಂಡು ಮಗನಿಗೆ ಅವಮಾನ ಮಾಡ್ತಾ ಇದ್ಯಾ? ಸುಭಾಷ್, ಇನ್ನೊಂದು ಮಾತಾಡಿದ್ರೆ ಚೆನ್ನಾಗಿರೋದಿಲ್ಲ. ಏನಮ್ಮ ಮಾಡ್ತೀರಾ? ಬರೀ ಅವಳು ಕೈ ಮುರಿದೋಯ್ತಾನ ಅಂತ ನಂಗೆ ಈಗ ಬೇಜಾರಾಗ್ತಾ ಇದೆ. ಪ್ರಾಣನೇ ಹೋಗ್ಬೇಕಿತ್ತು ಅವಳ್ದು. ನಿಮಗ್ ಬೇಕಂದಂಗೆಲ್ಲ ಹೊಡಿಯಕ್ಕೆ ನಾನೇನ್ ಬ್ಯಾಂಡ್ ಅನ್ಕೊಂಡ್ರ? ನಿನ್ನಂತೊಳ್ಳ ಅಮ್ಮ ಅಂತ ಕರೆಯಕ್ಕೂ ನನಗೆ ನಾಚಿಕೆ ಆಗ್ತಾ ಇದೆ. ಅತ್ತೆ ಏನಾಯ್ತು? ಯಾಕೋ ಏನಾಯ್ತು? ಹೋಯ್ ಯಾರೋ ಹೇಳಿದ್ರಪ್ಪ ಮನೆಗ್ ಬರಲ್ಲ ಅಂತ. ಆಲ್ರೆಡಿ ನಿಲ್ಲಕ್ ಆಗದಿರೋಷ್ಟು ಕುಡ್ದಿದ್ಯಾ, ಮತ್ತೆ ಕುಡಿದ್ಯಾ? ಅದನ್ನೆಲ್ಲ ಕೇಳಕ್ ನೀನ್ ಯಾವನು? ನೋಡು ಇದೆಲ್ಲ ನಿಲ್ಸು. ಇದೇ ಬಿಹೇವಿಯರ್ ಇಂದ ಫ್ರೆಂಡ್ಸ್ನು ಕಳ್ಕೊತ್ಯಾ. ಮೈಂಡೆಡ್ ಸುಬೇ. ಯಾವನು ಬೇಕಿಲ್ಲ, ಯಾವನು ಬೇಕಿಲ್ಲ. ನಮ್ ಮನೆಯವ್ರೆ ನಂಗಾಗಿಲ್ಲ. ನೀನ್ ಯಾವ ಲೆಕ್ಕನೋ? ಇದೇ ಕುಣದಿಂದ ನಿಮ್ ಮನೆಯವ್ರ ನಿಂಗೆ ತೂಚಿ ಅನ್ನೋದು. ನಾವು ಕುಡಿತೀವಿ, ಆದ್ರೆ ನಿನ್ ತರ ನಮ್ಮ ಮನೆಯವ್ರ ತೂಚಿ ಅನ್ಸ್ಕೊಳಲ್ಲ. ಕೇಳಿಸ್ಕೊ, ಇದೆಲ್ಲ ಬಿಟ್ಬಿಡ್ರ. ನೀನ್ ಫ್ರೆಂಡ್ಸ್ ಮಾತು ಕೇಳಲ್ಲ, ಫ್ಯಾಮಿಲಿ ಮಾತು ಕೇಳಲ್ಲ. ಹೋಗಿಲ್ಲಿಂದ. ಮೈ ಮುಟ್ಟ ದೊಡ್ಡನಾಗ್ಬಿಟ್ಟ. ಮೈ ಮುಟ್ಟ
ಅತ್ತೆ ಎದಳಿ ಅತ್ತೆ ಕಣ್ಬಿಡಿ ಎಚ್ಚರ ಬಾಯ್ ಮುಚ್ಕೊಂಡಿರು. ಅವ್ರಿಗೇನು ಆಗಿಲ್ಲ. ಸತ್ತವ್ರ ಮನೇಲಿ ಅತ್ತಂಗ್ ಅಳ್ಬೇಡ. ಯಾಕೆ ಮನೇಲೇನಾದ್ರೂ ಗಲಾಟೆ ಆಯ್ತಾ? ಹೌದು ಡಾಕ್ಟರ್. ಏನಿಲ್ಲ, ಅಮ್ಮ ಮತ್ತೆ ಮಗನಿಗೆ ಒಂದು ಸಣ್ಣ ಗಲಾಟೆ ಆಯ್ತು ಅಷ್ಟೇ. ಅಷ್ಟಕ್ಕೆ ಅಮ್ಮ ಸೀರಿಯಸ್ ಆಗ್ಬಿಟ್ರು. ಇವ್ರನ್ನ ನೋಡಿದ್ರೆ ಸಣ್ಣ ಗಲಾಟೆ ತರ ಕಾಣಿಸ್ತಾ ಇಲ್ಲ. ಯಾಕಂದ್ರೆ ಇವ್ರ ಬ್ಲಡ್ ಪ್ರೆಷರ್ ತುಂಬಾ ಹೈ ಆಗಿದೆ. ಇದೇ ರೀತಿ ಆದ್ರೆ ಅವ್ರದ್ದು ಹಾರ್ಟ್ ಪ್ರಾಬ್ಲಮ್ ಆಗ್ಬೋದು, ಬ್ರೈನ್ ಕೂಡ ಡ್ಯಾಮೇಜ್ ಆಗ್ಬೋದು. ಇವ್ರನ್ನ ತುಂಬಾ ಕೇರ್ಫುಲ್ ಆಗಿ ನೋಡ್ಕೊಬೇಕು. ಈಗ ನಾನು ಇಂಜೆಕ್ಷನ್ ಕೊಟ್ಟಿದ್ದೀನಿ, ಇನ್ನೊಂದು 6 hours ಬಿಟ್ಟು ನಾನು ಕೊಡೋ ಮಾತ್ರೆಗಳನ್ನ ಕೊಟ್ರೆ ಆಯ್ತು. ಅಮ್ಮನ ಆರೋಗ್ಯಕ್ಕೆ ಏನು ತೊಂದರೆ ಇಲ್ವಲ್ಲ? ನೀವೇನ್ರು ಹೇಗ್ ನೋಡ್ಕೊಂತೀರಾ ಅದ್ರ ಮೇಲೆ ಅವ್ರು ಎಚ್ಚೆತ್ಕೊಳ್ತಾರೆ. ಸರಿ, ಹಾಗಿದ್ರೆ ನಾನು ಹೊರಡ್ತೀನಿ. ನಾಳೆ ಬಂದು ಮತ್ತೆ ಚೆಕಪ್ ಮಾಡ್ತೀನಿ. ಓಕೆ, ನಾನು ಹೊರಡ್ತೀನಿ. ಓಕೆ. ಅದಕ್ಕೆ ಅಮ್ಮ ಕಣ್ ಬಿಡ್ತಿದಾರೆ. ಅಮ್ಮಂಗ್ ಪ್ರಜ್ಞೆ ಬಂತು. ಅಮ್ಮಂಗ್ ಇನ್ನೇನು ಆಗಲ್ಲ. ಅಮ್ಮ ಅಮ್ಮ ಇಲ್ಲಿ ನೋಡಮ್ಮ, ನಾನು ನಿನ್ ಮುದ್ದಿನ ಮಗಳು ಜಾನು. ಇಲ್ಲಿ ನೋಡಮ್ಮ. ಅತ್ತೆ ಯಾಕೆ ಅಷ್ಟೊಂದು ಆವೇಶ ಮಾಡ್ಕೊಂಡ್ರಿ? ಅದನ್ನ ಅಲ್ಲಿಗೆ ಬಿಟ್ಬಿಡಿ ಅಂತ ನಾನು ಹೇಳ್ದೆ ಅಲ್ವಾ? ಇದನ್ನೇ ತಾನೇ ನಾನು ಆಗ್ಲಿಂದ ಹೇಳ್ತಾ ಇದ್ದಿದ್ದು. ಇವ್ರಿಗೆ ಬೈಯೋದೇ ಇಂಪಾರ್ಟೆಂಟ್ ಆಗಿತ್ತು, ಅದಕ್ಕೆ ಈ ಪರಿಸ್ಥಿತಿಗೆ ಬಂದಿರೋದು. ಇದಕ್ಕೆಲ್ಲ ನಾನ್ ಕಾರಣನ? ಅವನು ಕುಡಿಯಕ್ ಶುರು ಮಾಡ್ದಾಗ್ಲೆ ನೀವೆಲ್ಲ ಹೊಡೆದು ಅವನಿಗೆ ಬುದ್ಧಿ ಹೇಳಿದ್ದಿದ್ರೆ ಇವತ್ತಿ ಸ್ಥಿತಿನೇ ಬರ್ತಿರ್ಲಿಲ್ಲ. ನಾನು ಹೊಡಿಯಕ್ ಹೋದ್ರು ನೀವೆಲ್ಲ ಸಪೋರ್ಟ್ ಮಾಡಿ ಇವತ್ತು ಅವನ್ನ ಕುಡ್ಕನ್ನಾಗಿ ಮಾಡಿಬಿಟ್ರಿ. ನೋಡಿದ್ರ, ನೀವೇ ಎಲ್ಲ ನೋಡಿದ್ರಲ್ಲ. ಹೆತ್ತ ತಾಯಿ ಅಂತ ಕೂಡ ನೋಡ್ದೆ, ನನ್ ಮೇಲೆ ಕೈ ಮಾಡಕ್ ಬಂದ. ಅವನು ಕುಡ್ದಿದ್ದಾನೆ ಅಂತ ಗೊತ್ತಿತ್ತು ತಾನೆ. ಅವನ್ ತಂಟೆಗೆ ಯಾಕೆ ಹೋಗ್ಬೇಕಿತ್ತು? ಅವನ್ ನಶೆ ಇಳಿಯೋವರೆಗೂ ಕಾಯ್ಬೇಕಿತ್ತು. ಅವನ ಮೈ ಮೇಲೆ ಪ್ರಜ್ಞೆ ಬರೋವರೆಗೂ ಕಾದು ಆಮೇಲೆ ಬೈಬೇಕಿತ್ತ. ಕಾದಿದ್ರೆ ಈ ಪರಿಸ್ಥಿತಿಗೆ ನೀವು ಬರ್ತಿರ್ಲಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಅಮ್ಮ ತಾಯಿ, ನಿನ್ ಕೈ ಮುಗಿತೀನಿ, ದಯವಿಟ್ಟು ನನ್ ಪಾಡಿಗೆ ನನ್ ಬಿಟ್ಬಿಡಿ. ಎಲ್ರೂ ಇಲ್ಲಿಂದ ಹೊಟ್ಟೋಗಿ. ಅತ್ತೆ ಸಮಾಧಾನ ಮಾಡ್ಕೊಳ್ಳಿ. ನೀವು ಕೂಗಾಡ್ದಷ್ಟು ನಿಮಗ್ BP ಜಾಸ್ತಿ ಆಗುತ್ತೆ ಅಂತ ಡಾಕ್ಟರ್ ಈಗ ತಾನೇ ಹೇಳೋದ್ರು. ಕೂಗಾಡ್ಬೇಡಿ ಅತ್ತೆ. ಅಕ್ಕ ಬಾಬಾ. ಆಯ್ತು, ಕೈ ಮುಟ್ಟು ಒಳ್ಳೆಯವಳಾಗೋ ನಾಟಕ ಮಾಡ್ಬೇಡ. ಈಗೇನು ನೇರವಾಗಿ ಮಾತಾಡೋರು ಇಲ್ಲಿ ಇರ್ಬಾರ್ದು ಅಷ್ಟೇ ತಾನೆ? ಸರಿ ಬಿಡಿ, ಹೋಗ್ತೀವಿ. ಜೈ, ನೀನೆಲ್ಲ ಹೋಗ್ಬೇಡ. ನೀನ್ ನನ್ ಜೊತೆನೇ ಇರು. ನೀನಿಲ್ಲ ಇರು. ಹೇಳಿದ್ ಕೇಳಿಸ್ಲಿಲ್ವಾ? ಹೋಗಿಲ್ಲಿಂದ ಅಂದೆ. ಹೌದಾ? ನಾನೇ ಹೋಗ್ಬೇಕಾ? ನಿನಗೆ ನಾವೆಲ್ಲ ಕಾಣಿಸಲ್ಲ ಅಲ್ವಾ? ನಮ್ ಪ್ರೀತಿ ಎಲ್ಲ ಏನಕ್ ಬೇಕು ಹೇಳು ನಿಂಗೆ? ನಿನಗ್ ನನ್ಗಿಂತ ಇವಳೇ ಹೆಚ್ಚಾಗ್ಬಿಟ್ಟಿದ್ದಾಳೆ ಅಲ್ವಾ? ಆಯ್ತು, ನೀನ್ ಇವಳ ಜೊತೆನೇ ಇರು, ನಾನು ಹೋಗ್ತೀನಿ. ನೋಡ್ದ್ಯಾ ಸುಮಾ, ಇವರೆಲ್ಲ ನನ್ ಮಕ್ಳು. ಅತ್ತೆ ನೀವೇನು ಯೋಚನೆ ಮಾಡ್ಬೇಡಿ. ನೋಡಿ, ಸುಭಾಷ್ ಅವ್ರನ್ನ ಸರಿ ಮಾಡೋ ಕೆಲಸ ನಂದು. ನಾನು ಅವ್ರ ಬಗ್ಗೆ ನೋಡ್ಕೋತೀನಿ. ನೀವು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ರೆಸ್ಟ್ ಮಾಡಿ ಅತ್ತೆ, ಎಲ್ಲ ಸರಿ ಹೋಗುತ್ತೆ. ನೀನೆಲ್ಲೂ ಹೋಗ್ಬೇಡ. ಇಲ್ಲ ಅತ್ತೆ, ನಾನು ಇಲ್ಲೇ ಇರ್ತೀನಿ, ಮಲ್ಕೊಳ್ಳಿ.
ಆಂಟಿ ಆಂಟಿ ನಾನು ಹರ್ಷಿತ್ ಸುಬ್ಬಿ ಫ್ರೆಂಡ್. ಆಂಟಿ ಸುಬ್ಬಿಗೆ ಎಷ್ಟು ಹೇಳಿದ್ರು ಎತ್ತಿ ಮೀರ್ ಕುಡಿತಾ ಇದ್ದಾನೆ ಆಂಟಿ. ಕುಡ್ದು ಎಲ್ಲಿ ಸತ್ತೋಗ್ತಾನೆ ಅನ್ನೋ ಭಯ ಆಗ್ತಾ ಇದೆ. ನಾವು ತಡೆಯೋಕ್ ಹೋದ್ರೆ ನಮ್ಮೇಲೆ ವೈಲೆಂಟ್ ಆಗ್ತಾ ಇದ್ದಾನೆ. ಇವತ್ತು ಯಾರಿಗಾದ್ರೂ ಏನಾದ್ರು ಮಾಡೇ ಮಾಡ್ತಾನೆ ಆಂಟಿ. ಆಂಟಿ ಅವನ್ನ ಕಟ್ಟಾಕಿದ್ವಿ, ಪ್ಲೀಸ್ ಆಂಟಿ ಅವನ್ನ ಬಂದು ಕರ್ಕೊಂಡೋಗಿ. ಅಡ್ರೆಸ್ ಎಲ್ಲಿ ಅಂತ ಹೇಳ್ತೀರಾ? ಸರಿ ಆಯ್ತು, ನಾನು ಬರ್ತೀನಿ. ಓಕೆ ಆಂಟಿ. ನೀವ್ ಬಂದ್ರಾ? ಸುಬ್ಬಿ ಅಮ್ಮ ಬರಲ್ವಾ? ಅಮ್ಮಂಗೆ ಹುಷಾರಿಲ್ಲ. ಸುಭಾಷ್ ಅವ್ರು ಎಲ್ಲಿದ್ದಾರೆ? ಮೊದ್ಲೇ ಅವನಿಗೆ ನಿಮ್ ಕಂಡ್ರೆ ಆಗಲ್ಲ, ಯಾವಾಗ್ಲೂ ಬೈಕೋತಾನೆ ಇರ್ತಾನೆ. ಇವಾಗ ಮತ್ತೆ ನಿಮ್ನೇನಾದ್ರೂ ನೋಡಿದ್ರೆ ಮತ್ತೆ ಕೋಪ ಮಾಡ್ಕೋತಾನೆ. ಬೇಡ. ಮೊದಲೇ ಅವ್ನು ಔಟ್ ಆಫ್ ಕಂಟ್ರೋಲ್ ಅಲ್ಲಿ ಇದ್ದಾನೆ. ಅವ್ನಿಗೇನಾದ್ರೆ ಹೆಚ್ಚು ಕಮ್ಮಿ ಆದ್ರೆ ಯಾರ್ ಗತಿ ಹೇಳಿ? ಅಯ್ಯೋ ಹಾಗೇನು ಆಗಲ್ಲ. ಸುಭಾಷ್ ಅವ್ರ ಹತ್ರ ನಾನ್ ಸಮಾಧಾನವಾಗಿ ಮಾತಾಡ್ತೀನಿ. ಎಲ್ಲಿದ್ದ ನನ್ ಮೈದ್ರ? ಅಲ್ಲೇ ಹಾಲಲ್ಲಿ. ಬರ್ರಿ, ಅದೆಲ್ಲಿದಂತ ತೋರಿಸಿ.